ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಜಗದೀಶ್ ಅಂತ, ಮಾಜಿ ಸಾಹಿತ್ಯ ಕೂಟದ ವಕೀಲರ ಸಂಘದ ಸಾಹಿತ್ಯ ಕೂಟದ ಅಧ್ಯಕ್ಷರು ಮತ್ತು KN ಪುಟ್ಟೇಗೌಡರ ಅನುಯಾಯಿಗಳು. ಸ್ನೇಹಿತರೆ, ನಾವು ತಿಳಿಸ್ಬೇಕು ಅಂದರೆ ಈ ಒಂದು ಕಾರ್ಯಕ್ರಮ ಅವರ ನೆನಪಿನಲ್ಲಿ ಪುಟ್ಟೇಗೌಡ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಏನು ಅಂದರೆ, ಸರಳ ಸಜ್ಜನಿಕೆಯ ಮಹಾನ್ ವ್ಯಕ್ತಿ ಅವರು. ಅವ್ರ ಬಗ್ಗೆ ಹೇಳಲಿಕ್ಕೆ ಸಮಯನೇ ಸಾಲೋದಿಲ್ಲ. ಯಾಕೆಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ನೂರಾರು ಕೋಟಿ ಆಸ್ತಿ ಉಳಿಸ್ಕೊಟ್ಟಿದ್ದಾರೆ ಅಂದರೆ ಸನ್ಮಾನ್ಯ ನಮ್ಮ ಅಣ್ಣನೇ ಅಂತ ಹೇಳಬೇಕು, KN ಪುಟ್ಟೇಗೌಡರು. ಇವತ್ತು ನಾವು ಮಿಲ್ ಕಾಲೋನಿಯಲ್ಲಿ ರಾಜಾಜಿನಗರಲ್ಲಿರೋಂಥ ಒಂದು ಪಾರ್ಕ್ ಆಗಲಿ, JP ಪಾರ್ಕ್ ಆಗಲಿ, ನಮ್ಮ ಯಡಿಯೂರ ಹತ್ರ ಇರೋಂಥ ಪಾರ್ಕ್ಗಳಾಗಲಿ, ನೂರಾರು ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಗೌರ್ಮೆಂಟ್ ಆಸ್ತಿಗಳನ್ನ BDAಗೆ ಪರವಾಗಿ ಉಳಿಸ್ಕೊಟ್ಟಂಥ ನಿಷ್ಠಾವಂತ ಅವ್ರಿಗೆ ಎಷ್ಟೋ ಕೋಟಿಗಳು ಲಂಚ ಬರೋದು ಮುಟ್ಟದಲ್ಲೇ. ಇವತ್ತು ಒಂದು ಬೆಂಗಳೂರಿಗೆ ಒಂದು ಮಾದರಿಯಾದಂಥ ಮಹಾನ್ ವ್ಯಕ್ತಿ ನಮ್ಮ KN ಪುಟ್ಟೇಗೌಡರು ವಕೀಲರು. ಸೊ ಅವರು ನಿಧನರಾಗಿ ಇಲ್ಲಿಗೆ 1 ವರ್ಷ ಕಳೆದಿದೆ. ಸೊ ಅವರ ಹೆಸರಿನಲ್ಲಿ ಏನಂದರೆ, ಅವರು ಸದಾ ಯಾವತ್ತೂ ವಕೀಲರ ಯೋಗಕ್ಷೇಮನೇ ಬಯಸ್ತಾಯಿದ್ರು. ಇವತ್ತು ನಮ್ಮ ವಕೀಲರ ಸಂಘದಲ್ಲಿ ಇರುವಂಥ ನಮ್ಮ ಸಂಘದ ಬಿಲ್ಡಿಂಗ್ ಆಗಲಿ, ಸೊಸೈಟಿ ಆಗಲಿ, ಬ್ಯಾಂಕ್ ಆಗಲಿ, ಇವರು ಕೊಡುಗೆ ಬಹಳ ಅಪಾರ. ಇವತ್ತು ಯಾರೇ ಆಗಲಿ, ಒಂದು ಯಂಗ್ಸ್ಟರ್ಸು ಏನೋ ಒಂದು ಲೋನ್ ಬೇಕು ಅಂತ ಅಂದ್ರೂ ವಕೀಲರುಗಳಿಗೆ ಎಲ್ಲೂ ಲೋನ್ ಕೊಡಲ್ಲ ಅಂತಾರೆ. ಸೊ ಹಂಗಾಗಿ ಆ ಥರದ ವಿಚಾರದಲ್ಲಿ ಅವರು ಮೊದಲನೇ ಪ್ರಾರಂಭ ಮಾಡಿದ್ದು ಸೊಸೈಟಿ ಅಂತ, ಅಡ್ವೊಕೇಟ್ಸ್ ಕೋಆಪ್ರೇಟಿವ್ ಸೊಸೈಟಿ ಅಂತ ಮಾಡಿದ್ರು. ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಲೋನ್ಗಳು ಕೊಡೋದು ಮತ್ತು ವಕೀಲರಿಗೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನ ಕೊಡಿಸೋದು, ಈ ರೀತಿ ಆ ಸಂಸ್ಥೆನ ಬೆಳೆಸಿ ತುಂಬ ಉತ್ತುಂಗಕ್ಕೆ ತಗೊಂಡೋದ್ರು. ಆ ಸಂಸ್ಥೆಯಿಂದನೇ ನಾವು ತಿಳಿದಂಗೆ ನಮ್ಮ ಸಂಘಕ್ಕೆ ಒಂದು 3 ಕೋಟಿ ಕೊಟ್ಟು ಇವತ್ತು ನಮ್ಮ ವಕೀಲರ ಸಂಘ ಏನು ಬೃಹದಾಕಾರವಾಗಿ ಬೆಳೆದಿದೆಯಲ್ಲ, ಫಸ್ಟ್ ಕೊಡುಗೆ ಒಂದು ವಕೀಲರ ಸಂಘಕ್ಕೆ ಸೊಸೈಟಿಯಿಂದ 3 ಕೋಟಿ ದುಡ್ಡು ಕೊಟ್ಟಂಥ ಮಹಾನ್ ವ್ಯಕ್ತಿ. ಅವರ ಕೊಡುಗೆ ಅದರಲ್ಲಿ ಬಹಳ ಇದೆ. ಹಾಗೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸರಳ, ಅವರು ಸರಳ ಜೀವಿ. ಎಂದೂ ಯಾವುದು ಅಪೇಕ್ಷೆ ಮಾಡ್ದಿರ ನಮ್ಮಂಥ ಯುವಕರುಗಳಿಗೆ, ಈಗ ಬರ್ತಾ ಇರೋಂಥ ಯುವಕರುಗಳಿಗೆ ಒಂದು ಈ ಪ್ರತಿಷ್ಠಾನದಿಂದ ಒಂದು ಕ್ಲಾಸಸ್ ಆಗಲಿ, ಒಂದು ವರ್ಕ್ಶಾಪ್ಗಳಾಗಲಿ, ಈ ರೀತಿ ನಾವು ಮಾಡಿಕೊಂಡು ಅವ್ರ ಹೆಸರನ್ನ ಸದಾ ಅವರು ಹೇಗೆ ಸೂರ್ಯಚಂದ್ರ ಇದ್ದಾರೋ ಆ ರೀತಿ ಅವ್ರ ಹೆಸರಿನಲ್ಲಿ ಒಂದು ಯಂಗ್ಸ್ಟರ್ಸ್ಗೆ, ಒಂದು ಮುಂದಿನ ವಕೀಲರುಗಳಿಗೆ ಉಪಯೋಗ ಆಗಲಿ ಅಂತ ನಾವು ಈ ಪ್ರತಿಷ್ಠಾನನ ಮಾಡ್ತಾಯಿದ್ದೀವಿ. ಇದರಿಂದ ಮುಂದಿನ ದಿನಗಳಲ್ಲಿ ಕಿರಿಯ ವಕೀಲರುಗಳಿಗೆ ತಾವು ಹೇಗೆ ತರಬೇತಿ ಹೊಂದ್ಕೋಬೇಕು, ಹೇಗೆ ಅಕಸ್ಮಾತ್ ಮುನ್ಸಿಪಲ್ ಜಡ್ಜ್ ಎಕ್ಸಾಮ್ಗಳಿಗಾಗಲಿ ತರಬೇತಿ ಮಾಡೋದಕ್ಕೆ ಇದೆಲ್ಲ ಸಿದ್ಧತೆ ನಡೆದಿದೆ. ಸೊ ಇವರ KN ಪುಟ್ಟೇಗೌಡರ ಪ್ರತಿಷ್ಠಾನ ಕಾರ್ಯಕ್ರಮದಲ್ಲಿ ಇದೆಲ್ಲ ನಡಿಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ, ಅವರ ಜೊತೆ ಇರೋವಂಥ ಹಿರಿಯ ಸ್ನೇಹಿತರುಗಳು, ನವಗ್ರಹಗಳು ಅಂತ ಕರಿತೀವಿ. ಸೊ ಅವ್ರಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಸೊ ಹೀಗಾಗಿ ಈ ಪ್ರತಿಷ್ಠಾನ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತುಂಗಕ್ಕೆ ತೊಗೊಂಡೋಗ್ಬೇಕು ಅಂತೆಲ್ಲ ನಾವೆಲ್ಲ ಬಯಸಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಕೀಲರು ಆರ್ಥಿಕ ಸಂಕಷ್ಟದಿಂದ ಒದ್ದಾಡ್ತಾ ಇರ್ತಾರೆ, ಅಂಥವ್ರೇನಾದ್ರು ಆರ್ಥಿಕ ಸಹಾಯ ಕೇಳಿದ್ರೆ ಪ್ರತಿಷ್ಠಾನ ಕಡೆಯಿಂದ ಖಂಡಿತ ಅದಕ್ಕೆ ನಾವು ಹೆಂಗೆ ಈಗ ನಾವು ಕ್ಲಾಸಸ್ ಮಾಡಬೇಕು ಅಂತಿದೆಯೋ ಆ ರೀತಿ ಈಗ ಅದ್ರ ಬಗ್ಗೆ ಎಲ್ಲ ಚಿಂತನೆಗಳು ನಡೀತಾ ಇದೆ. ಸೊ ಆ ಚಿಂತನೆಗಳಲ್ಲಿ ಇದು ಪ್ರಾರಂಭ. ಸೊ ನಾವು ಇನ್ನೂ ಅಂಬೆಗಾಲು ಇಡ್ತಾ ಇದ್ದೀವಿ. ಸೊ ಈ ಅಂಬೆಗಾಲನ್ನ ನಡೆಯೋದು, ಓಡೋದು, ಆ ರೀತಿ ಒಂದು ಮಾಡಬೇಕು ಅಂತಿದ್ವಿ. ಅವ್ರ ಹೆಸರಿನಲ್ಲಿ ಒಂದು ಕಟ್ಟಡ ಪ್ರಾರಂಭ ಮಾಡೋದಕ್ಕೂ ಪ್ರಯತ್ನ ನಡೆಯುತ್ತೆ, ಹಂತವಾಗಿ ನಡೆಯುತ್ತೆ. ಇದು ಒಂದೇ ದಿವಸದಲ್ಲಿ ಮುಗಿಯುವಂಥ ಆಗುವಂಥ ಕಾರ್ಯಕ್ರಮ ಅಲ್ಲ. ಸರ್, ಇವತ್ತು ವಿವೇಕ್ ಸುಬ್ಬಾರೆಡ್ಡಿ ಅವರು ಕೂಡ ಬಂದಿದ್ದಾರೆ, ಸುರೇಶ್ ಕುಮಾರ್ ಬಂದಿದ್ದಾರೆ, ಹೇಳ್ತೀವಿ ಸರ್. ಅದಕ್ಕೆ ಅವರ ಕಾರ್ಯಕ್ರಮ ಅಂದರೆ, ನೀವು ಬೆಂಗಳೂರಿನಲ್ಲಿ ಯಾವ ನ್ಯಾಯಮೂರ್ತಿಗಳಾಗಲಿ, ಚೀಫ್ ಜಸ್ಟಿಸ್ಗಳಾಗಲಿ ಯಾರೇ ಆಗಲೂ ಇಲ್ಲ ಅಂತ ಹೇಳಲ್ಲ. ಹಂಗಾಗಿ ಅವ್ರ ವಿಚಾರಕ್ಕೆ ಇವತ್ತೇ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರುವಂಥ ನ್ಯಾಯಮೂರ್ತಿಗಳಂತ ಸಂದೇಶ್ ಸಾಹೇಬರು ಬಂದಿದ್ದಾರೆ. ಹಾಗೆ ನಿಮ್ಮೆಲ್ಲ ನೆಚ್ಚಿನ ನ್ಯಾಯಮೂರ್ತಿಗಳು, ವಿಶ್ರಾಂತ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಸಾಹೇಬರಿದ್ದಾರೆ, ನನ್ನ ಗುರುಗಳು ಅಂದರೂ ತಪ್ಪಾಗಲಾರದು. ಹಾಗೆ ಅವರ ಹಿರಿಯ ವಕೀಲರು ಅಶೋಕ್ ಆರ್ನಳ್ಳಿ ಬಂದಿದ್ದಾರೆ. ಹಾಗೆ ಇನ್ನು ನನ್ನ ಆತ್ಮೀಯ ಯಂಗ್ಸ್ಟರ್ ಆಲ್ವೇಸ್ ನಮ್ಮ ಸಂಘದ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಬಂದಿದ್ದಾರೆ. ಸೊ ಅವ್ರ ಕಾರ್ಯಕ್ರಮಕ್ಕೆ ಯಾರೂ ಇಲ್ಲ ಅಂತ ಹೇಳಲ್ಲ, ಇನ್ನು ಎಷ್ಟು ಜನ ಬೇಕಾದ್ರೂ ಬರ್ತಾರೆ. ಯಾಕಂದರೆ ಸೀತಾರಾಮ್ ಅಂತ ಹೇಳಿ MS ರಾಮಯ್ಯ ಅವರ ಮಗ, ಅವರು ಕೂಡ ಎನಿ ಟೈಮ್ ನಮ್ಮ KN ಪುಟ್ಟೇಗೌಡರ ಜೊತೆಯಲ್ಲಿ ಇದ್ದಂಥ ವ್ಯಕ್ತಿ.
ಸೊ ಹಾಗಾಗಿ ಅವ್ರಿಗೆ ಯಾರು ಬರಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಾಗತ್ತೆ, ಇದು ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ ಅನ್ನೋ ಮನೋಭಾವ ಇದೆ ಅಂತ ಹೇಳಿ ನನ್ನ ಮಾತು. ಸರ್, ನಾನು ಜಗದೀಶ್ ಅಂತ, ಅವರ ಜೊತೆಯಲ್ಲಿ ಅಂತ ಅವರು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೀತಾ ಇರೋಂಥ ಜಗದೀಶ್ ಅಡ್ವೊಕೇಟು ಪ್ಲಸ್ ಲಾಯರ್ ಸಂಘದ ಲಿಟ್ರರಿ ಮಾಜಿ ಅಧ್ಯಕ್ಷ.